ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಸೀರೆ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಸ್ಲ್ಯಾಟಿಂಗ್ ಆಗಿ ಬರುತ್ತೆ, ನ್ಯೂ ಡಿಸೈನು ಕೂಡ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ, ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ. 2 ಸಲ ಲಾಕ್ ಮಾಡ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಏನು ಕುಚ್ಚನ್ನು ಕಟ್ತಾ ಇಲ್ಲ, ಆದರೂ ಕೂಡ 5 ಚೈನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನಾದರೂ ಕುಚ್ಚಬೇಕು ಅಂದರೆ 5 ಚೈನ್ ಆದಮೇಲೆ 3 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬರೀ 5 ಚೈನ್ನ ಹಾಕ್ತಾ ಇದ್ದೀನಿ. 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಅದ್ರ ಪಕ್ಕದಲ್ಲಿ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಸೊ 5 ಚೈನ ಹಾಕಿ ಲಾಕ್ ಮಾಡ್ತೀವಲ್ಲ, ಅದನ್ನು ಕೂಡ ಸಿಂಗಲ್ ಕ್ರೋಶ ಅಂತ ಕರಿತೀವಿ. 5 ಚೈನ ಹಾಕಿ ಲಾಕ್ ಮಾಡಿದ್ಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇದಕ್ಕಿಂತ ಬಿಗ್ ಸೈಜ್ ಬೀಡ್ನಾದರೂ ತಗೊಳ್ಬೋದು, ಚಿಕ್ಕದಾಗಿರುವಂಥ ಬೀಡ್ನಾದರೂ ತಗೊಳ್ಬೋದು. ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡೆ. ಸೊ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 2, 3, 4 ಚೈನ್ಗಳನ್ನ ಹಾಕಿದ್ದೀನಿ. 4 ಚೈನನ್ನು ಹಾಕಿದ್ಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಫಸ್ಟ್ ಲಾಕ್ ಇರುತ್ತೆ ನೋಡಿ, ಇದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 1, 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ ಇರುವಂಥ 4 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ ಮಾಡಿದ್ರೆ, ಅಂದರೆ 2 ಲೂಪಲ್ಲಿ 2 ಸಲ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2ರಿಂದ 1 ಮತ್ತೆರಡು ದಾರದಿಂದ 1. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ. ಕಂಬಗಳನ್ನ ನೀಟಾಗಿ ಹಾಕೊಂಡ್ರೆ ಆರ್ಚು ಕೂಡ ಚೆನ್ನಾಗಿ ಬರುತ್ತೆ. ಈ 4 ಚೈನ್ ಗ್ಯಾಪಲ್ಲಿ ಒಟ್ಟು 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಟ್ಟು 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ನು ಸೇರಿದ್ರೆ 11 ಕಂಬ ಇರುತ್ತೆ, ಅದಲ್ಲದೆ 10 ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ. ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ. ಈ ರೀತಿ ಕಾಣಿಸುತ್ತೆ. ಲೇಸ್ ಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ, ಲೇಸನ್ನು ಹಿಂದೆ ತಿರುಗಿಸ್ಕೊಂಡಿದ್ದ ತಕ್ಷಣ ಬೀಡನ್ನ ಹಾಕಬೇಕು. ನಿಡಲ್ ಮೇಲೆ 2 ಬೀಡ್ಗಳನ್ನ ತಗೊಂಡಿದ್ದೀನಿ. 1 ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಫಸ್ಟು ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಇದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಅದ್ರ ಪಕ್ಕದ ಹೋಲ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು. ಯಾವುದೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ, ಸ್ಕಿಪ್ ಮಾಡೋ ಹಾಗಿಲ್ಲ. ಎಲ್ಲ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರುತ್ತೆ. ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು. ನಾನಿಲ್ಲಿ ನಿಡಲ್ ಮೇಲೆ 3 ಬೀಡ್ಗಳನ್ನ ತಗೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ ಅಷ್ಟೇ. 1 ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಮತ್ತೆ ಬೀಡನ್ನ ಹಾಕ್ಕೊಂಡೆ, ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ. ನಾವು ಹಿಂದೆಯಿಂದ ಸಿಂಗಲ್ ಕ್ರೋಶ ಮಾಡ್ತಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಹೋಲ್ ಗ್ಯಾಪ್ಗಳು ಕಂಬದ ಮೇಲೆ ಹೋಲ್ ಇರುತ್ತಲ್ವ, ಅದು ಕಾಣಿಸುತ್ತೆ. ನೀಟಾಗಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಾನು ನಿಡಲ್ ಮೇಲೆ 2-3 ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ. ಬೀಡನ್ನ ಹಾಕ್ಕೊಳ್ಬೇಕು, ಸಿಂಗಲ್ ಕ್ರೋಶನ ಮಾಡಬೇಕು. ಅಂದರೆ ಇಲ್ಲಿ 10 ಕಂಬ ಇರುತ್ತಲ್ವ, 10 ಕಂಬದ ಮೇಲೂ ಕೂಡ ಬೀಡ್ ಬರುತ್ತೆ. 10 ಕಂಬದ ಮೇಲೂ ಕೂಡ ನಾವು ಬೀಡ್ಸ್ಗಳನ್ನ ಒಂದೊಂದಾಗೆ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. 10 ಬೀಡ್ಸ್ಗಳು ಬಂದಿದೆ, ನೋಡ್ತಿರ್ಬೋದು. ಕರೆಕ್ಟಾಗಿ ಹತ್ತಿದೆ.
10 ಬೀಡ್ಸ್ಗಳಾದಮೇಲೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಹಿಂದೆಯಿಂದ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ನಾನು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ. ನಂತರ ಇನ್ನೊಂದು ಚೈನ್ನ ಹಾಕ್ಕೊಂಡು ಒಟ್ಟು 3 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಬೀಡ್ ಆದಮೇಲೆ ನೆಕ್ಸ್ಟ್ 2ನೇ ಬೀಡ್ ಇರುತ್ತಲ್ವ, ಆ ಬೀಡ್ ಹೋಲಲ್ಲೇ ಆ ಬೀಡ್ಗಿಂತ ಮುಂಚೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ, ಸೆಕೆಂಡ್ ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಇವಾಗ 3 ಚೈನ್ನ ಹಾಕ್ಕೊಳ್ತೀನಿ. 1 2 3. ಈ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. 1 ಪಿಕೋಟ್ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಸೆಕೆಂಡ್ ಬೀಡ್ ಇದೆ ನೋಡಿ, ಈ ಮೂರನೇ ಬೀಡ್ಗಿಂತ ಮುಂಚೆ ಅಂದರೆ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲೇ, ಬಟ್ ಬೀಡ್ಗಿಂತ ಮುಂಚೆ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಅಲ್ಲಿ ಡಬಲ್ ಕ್ರೋಶ ಕಂಬ ಮಾಡಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಬೀಡ್ ಪಕ್ಕ ನಿಡಲ್ನ ಹಾಕಿ, ನೆಕ್ಸ್ಟ್ ಬೀಡ್ ಪಕ್ಕನೇ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. ನಂತರ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಸೊ ಬೀಡ್ ಆದಮೇಲೆ ಹಾಕೋ ಹಾಗಿಲ್ಲ, ಬೀಡ್ಗಿಂತ ಮುಂಚೆ ಅಂದರೆ ಫಸ್ಟ್ ಬೀಡ್ ಹತ್ರ ಈ ರೀತಿ ವರ್ಕ್ ಮಾಡ್ತೀರಲ್ವಾ, ಇದಾದಮೇಲೆ ನೆಕ್ಸ್ಟ್ ಬೀಡ್ ಮುಂದೆ ಬೀಡ್ ಆದಮೇಲೆ ನಿಡಲ್ನ ಹಾಕೋ ಹಾಗಿಲ್ಲ, ಬೀಡ್ಗಿಂತ ಮುಂಚೆ ಇರುವಂಥ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬ ಮಾಡಬೇಕು. ನಂತರ ಅದೇ ಕಂಬಕ್ಕೆ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ 10 ಕಂಬ ಬರೋ ರೀತಿ ಮಾಡಿದ್ದೀನಲ್ವ, 10 ಬೀಡ್ಸ್ಗಳು ಬರೋ ರೀತಿ ಮಾಡಿದ್ದೀನಲ್ವ, ಇದನ್ನು ಬೇಕಿದ್ರೆ ನೀವು ಕಡಿಮೆ ಮಾಡ್ಕೊಳ್ಬೋದು. ಆವಾಗ ಇನ್ನೂ ಇದು ಸ್ಲ್ಯಾಟಿಂಗ್ ಆಗಿ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಬೀಡ್ ಪಕ್ಕನೂ ಪಿಕೋಟ್ನ ಮಾಡ್ಕೊಳ್ತೀನಿ. ಈ ರೀತಿ ಕಾಣಿಸುತ್ತೆ. ಒಟ್ಟು 9 ಪಿಕೋಟ್ಗಳು ಬರುತ್ತೆ ಫ್ರೆಂಡ್ಸ್. ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ, ಯಾವುದೇ ಬೀಡ್ನೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಸ್ಟಾರ್ಟಿಂಗ್ ಬೀಡ್ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೀವೇನಾದರೂ 8 ಕಂಬ ಮಾಡಿಕೊಂಡ್ರೆ ಇನ್ನೂ ಸ್ಲ್ಯಾಟಿಂಗ್ ಆಗಿ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಪೂರ್ತಿ ಆರ್ಚ್ ಕವರ್ ಆಗಿದೆ ಅನಿಸುತ್ತೆ, ಬಟ್ ಇಲ್ಲಿ ಕವರ್ ಆಗಿರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. 8 ಕಂಬಗಳಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಅಂದರೆ 10 ಕಂಬ ಮಾಡ್ಕೊಂಡ್ಬಿಟ್ಟೆ, ಆದರೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲೂ ಕೂಡ ಇದು ರಿಂಕಲ್ಸ್ ಆಗಲಿ ಯಾವುದೂ ಬಂದಿರಲಿಲ್ಲ. ನಂತರ ಅದ್ರ ಪಕ್ಕ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ನ ಹಾಕ್ಕೊಳ್ತೀನಿ. ಅಂದರೆ ಕುಚ್ಚು ಕಟ್ಟೋದಕ್ಕೆ 5 ಚೈನ್ನ ಹಾಕ್ತಾಯಿದ್ದೀನಿ. ಆರ್ಚ್ ಆದಮೇಲೆ 5 ಚೈನ್ ಬರುತ್ತೆ. ಆರ್ಚ್ಗಿಂತ ಮುಂಚೆ ಯಾವಾಗಲೂ 3 ಚೈನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆರ್ಚ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ನ ಹಾಕ್ತಾಯಿದ್ದೀನಿ. ನಂತರ ಇವಾಗ 3 ಚೈನ್ನ ಹಾಕ್ತೀನಿ. ನಿಮ್ಗೇನಾದರೂ ಸ್ಟಾರ್ಟಿಂಗ್ಗೆ ಕುಚ್ಚಬೇಕು ಅಂದರೆ ಈ ರೀತಿ 5 ಚೈನ್ನ ಹಾಕಿ ನಂತರ 3 ಚೈನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಆರ್ಚು ನಮಗೆ ಆ ಚೈನ್ ಮೇಲೆ ಬಿದ್ದಿರೋ ರೀತಿ ಕಾಣಿಸುತ್ತಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ 3 ಚೈನ್ನ ಹಾಕಲೇಬೇಕು. ಸ್ಟಾರ್ಟಿಂಗ್ ಆಗಿರೋದ್ರಿಂದ 5 ಚೈನ್ನ ಹಾಕಿದ್ದೀನಿ. ಸ್ಟಾರ್ಟಿಂಗು ಕೂಡ ಬೇಕಿದ್ರೆ ನೀವು 3 ಚೈನ್ನೇ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. 5 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ವ, ಈಗ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಸಿಂಗಲ್ ಕ್ರೋಶನ ಮಾಡಬೇಕು. ಕುಚ್ಚಬೇಕು ಸ್ಟಾರ್ಟಿಂಗ್ಗೆ ಅಂದರೆ ಈ ರೀತಿ ಹಾಕ್ಕೊಳ್ಳಿ. 5 ಚೈನ್ 3 ಚೈನ್ನ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ಗೆ, ಅಂದರೆ ಸೀರೆ ಕುಚ್ಚು ಹಾಕೋದಕ್ಕೆ ಶುರು ಮಾಡ್ತೀರಲ್ವ ಅಲ್ಲಿ. 3 ಚೈನ್ನ ಹಾಕಿದ್ಮೇಲೆ ಲಾಕ್ ಮಾಡಿ ಮತ್ತೆ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ. ಸೊ 5 ಚೈನ್ 3 ಚೈನ್ನ ಹಾಕಿದ್ದೀನಿ, ನಂತರ ಲಾಕ್ ಮಾಡಿ 1-2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಸ್ಟಾರ್ಟಿಂಗು ಕೂಡ ಇದೇ ರೀತಿ 5 ಚೈನ್ 3 ಚೈನ್ನ ಹಾಕಿ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ.
ಸೊ ಸ್ಟಾರ್ಟಿಂಗ್ ಕುಚ್ಚಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಸ್ಟಾರ್ಟ್ ಮಾಡ್ಕೊಂಡಲ್ವ ಇದೇ ರೀತಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲೇಸ್ ಮೇಲೆ. ನಂತರ ಇವಾಗ ಬೀಡ್ ಕೆಳಗಡೆ 4 ಚೈನ್ನ ಹಾಕಬೇಕು. 4 ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶ ಹಿಂದೆಯಿಂದ ಇರುವಂಥ ಫಸ್ಟ್ ಸಿಂಗಲ್ ಕ್ರೋಶ, ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ. ಇನ್ನು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲೇಸನ್ನು ಇವಾಗ ಒಂದು 2 ಚೈನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. 2ರಿಂದ 1 ಮತ್ತು 2 ಲೂಪಿಂದ 1. ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿದ್ದೀನಿ. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಇಲ್ಲಿ ನಾನು. ನೀವು ಸ್ಟಾರ್ಟಿಂಗ್ ಎಷ್ಟು ಕಂಬ ಮಾಡಿರ್ತೀರೋ ಅಷ್ಟನ್ನೇ ಹಾಕ್ಕೊಳ್ಬೇಕು, ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬಾರ್ದು. ನಾನಲ್ಲಿ 10 ಕಂಬ ಮಾಡಿದ್ದೆ, ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ತೀನಿ. 10 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ. ಹಿಂದೆ ತಿರುಗಿಸ್ಕೊಂಡಿದ್ದ ತಕ್ಷಣ ಬೀಡನ್ನ ಹಾಕ್ಕೊಳ್ತಾ ಹೋಗಬೇಕು. ಲೇಸನ್ನು ಹಿಂದೆ ತಿರುಗಿಸಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ತಗೊಳ್ತಿದ್ದೀನಿ. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಫಸ್ಟ್ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ, ಮತ್ತೆ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೆಕೆಂಡ್ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಇಲ್ಲಿ ಯಾವುದೇ ಹೋಲ್ಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಎಲ್ಲ ಹೋಲ್ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರುತ್ತೆ. ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಬೇಕಷ್ಟೆ. ಒಟ್ಟು 10 ಬೀಡ್ಸ್ಗಳು ಬಂದಿದೆ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ನಾವು ಹಿಂದೆಯಿಂದ ಅಲ್ವಾ ಬೀಡನ್ನ ಹಾಕ್ಕೊಂಡು ಬಂದಿದ್ದು, ಹಾಗಾಗಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ 1 2 ಅಥವಾ 3 ಚೈನ್ನ ಹಾಕ್ಕೊಳ್ಬೇಕು. ಮೊದಲಿಗೆ ಒಂದು ಚೈನ್ನ ಹಾಕ್ಕೊಳ್ಳಿ, 1 2 ಅಥವಾ 3 ಚೈನ್ನ ಹಾಕ್ಕೊಂಡ್ರೂ ನಡೆಯುತ್ತೆ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಫಸ್ಟ್ ಬೀಡ್ ಆದಮೇಲೆ ಸೆಕೆಂಡ್ ಬೀಡ್ ಇರುತ್ತಲ್ವ, ಬೀಡ್ಗಿಂತ ಮುಂಚೆ ಇರುವಂಥ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅಲ್ಲೇನು ಅಷ್ಟೊಂದು ಜಾಗ ಇರಲ್ಲ, ಬೀಡ್ ಪಕ್ಕನೇ ನಾವು ನಿಡಲ್ನ ಹಾಕಬೇಕು. ಫಸ್ಟ್ ಬೀಡ್ ಬಿಟ್ಟು ನೆಕ್ಸ್ಟ್ 2ನೇ ಬೀಡ್ ಇರುತ್ತಲ್ವ ಅದಕ್ಕಿಂತ ಮುಂಚೆ, ಅಂದರೆ ಬೀಡ್ ಆದಮೇಲಲ್ಲ, ಬೀಡ್ಗಿಂತ ಮುಂಚೆ ಇರುವಂಥ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ನ ಹಾಕಿ ಲಾಕ್ ಮಾಡಿದೆ. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮೂರನೇ ಬೀಡ್ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಬೀಡ್ ಪಕ್ಕನೂ ನಾವು ಕಂಬ ಮಾಡ್ತಾ ಪಿಕ್ಔಟ್ ಮಾಡ್ತಾ ಹೋಗಬೇಕು, ಎಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ. ಬೀಡ್ಗಿಂತ ಮುಂಚೆ ಇರುವಂಥ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್, ನಂತರ ಅದೇ ಕಂಬಕ್ಕೆ ಪಿಕ್ಔಟ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇದು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಬಂದಿದೆ. ಸೊ ಸ್ಟಾರ್ಟಿಂಗ್ ಕಂಬದಷ್ಟೇ ಹಾಕ್ಕೊಂಡಿರೋದು, ಬಟ್ ಕಂಬ ಮಾಡಬೇಕಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಕಂಬಗಳು ಲೂಸ್ ಆಗೋದಾಗಲಿ ಆ ರೀತಿ ಆಗುತ್ತೆ. ಸೊ ಈ ರೀತಿ ಆರ್ಚ್ ಬರುತ್ತೆ. ಆರ್ಚ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ನ ಹಾಕಿದ್ದೀನಿ. ಅದಾದಮೇಲೆ 3 ಚೈನ್ನ ಹಾಕಿ ಲಾಕ್ ಮಾಡಿ 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ನೋಡ್ತಿರ್ಬೋದು, ಸೆಕೆಂಡ್ ಒನ್ ಆರ್ಚು 3 ಚೈನ್ ಮೇಲೆ ಇರೋ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 5 ಚೈನ್ ಹಾಕಿ 3 ಚೈನ್ನ ಹಾಕಿರೋದು. ಆರ್ಚ್ ಆದಮೇಲೆ ಯಾವಾಗಲೂ 5 ಚೈನ್ 3 ಚೈನ್ ಬರುತ್ತೆ ಮಧ್ಯದಲ್ಲಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆರ್ಚ್ ಆದಮೇಲೆ 2 ಸಲ ಲಾಕ್ ಮಾಡಿ ಇವಾಗ 5 ಚೈನ್ನ ಹಾಕಿ 3 ಚೈನ್ನ ಹಾಕ್ಕೊಳ್ತೀನಿ. 5 ಚೈನ್ಗಿಂತ ಮುಂಚೆ 3 ಚೈನ್ ಬರೋದಿಲ್ಲ, 5 ಚೈನ್ ಹಾಕಿನೇ 3 ಚೈನ್ನ ಹಾಕಬೇಕು. ಆವಾಗ ಅದು ಕುಚ್ಚೇನಿದೆ ಅದು ಮಿಡಲಲ್ಲಿ ಆರ್ಚ್ 2 ಮಧ್ಯದಲ್ಲಿ ಇರೋ ರೀತಿ ಕಾಣಿಸುತ್ತೆ.
ನೀವು 5 ಚೈನ ಹಾಕ್ಕೊಂಡು ಆರ್ಚ್ ಶುರು ಮಾಡ್ತೀನಿ ಅನ್ನೋದಾದರೆ ಅದು ಫಿನಿಶಿಂಗ್ ಬರೋದಿಲ್ಲ, ಮತ್ತು ಕುಚ್ಚು ಕಟ್ಟೋದಕ್ಕೆ ಅಲ್ಲಿ ಪ್ಲೇಸೇ ಸಿಗೋದಿಲ್ಲ. ಹಾಗಾಗಿ 5 ಚೈನ ಹಾಕಿ ಲಾಕ್ ಮಾಡಿ 3 ಚೈನ ಹಾಕಿ ಲಾಕ್ ಮಾಡಬೇಕು. ನಂತರ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿ, ಅಥವಾ ಈ 2 ಸಿಂಗಲ್ ಕ್ರೋಶದ ಬದಲು 2 ಟೈಮ್ಸ್ ನೀವು 5 ಚೈನೇ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಹೀಗೆ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಿತ್ತು. ಸೊ ಕೊನೆಯಲ್ಲೂ ಕೂಡ ನಾನು ಆರ್ಚ್ ಆದಮೇಲೆ 5 ಚೈನ ಹಾಕಿ ಲಾಕ್ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗಲ್ಲೂ ಕೂಡ ಕುಚ್ಚನ್ನು ಕಟ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಬರೀ 5 ಚೈನ ಹಾಕಿದ್ದೀನಿ. ಕುಚ್ಚನ್ನು ಕಟ್ಟೋದಾದರೆ 5 ಚೈನ ಹಾಕಿದ್ಮೇಲೆ 3 ಚೈನು ಕೂಡ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ 5 ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಕೊಳ್ತೀನಿ. ಆರ್ಚ್ ಆದಮೇಲೆ ಯಾವಾಗಲೂ 5 3 ಬರುತ್ತೆ. ಈ ರೀತಿ 5 3 ಹಾಕ್ಕೊಳ್ತಾ ಹೋಗಿ ಮಧ್ಯದಲ್ಲೆಲ್ಲ. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಾದರೆ 5 3 ಬರುತ್ತೆ, ಎಂಡಿಂಗಲ್ಲಾದರೆ 3 5 ಬರುತ್ತೆ ಅಷ್ಟೇ. ಸೊ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ನಾನು ಇಲ್ಲಿ ಬಫಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ, ಸೊ ಚೇಂಜಸ್ ಮಾಡಿ ಕಟ್ಕೊಳ್ಬೋದು. ಪ್ರೈಸ್ ಬಂದಿದ್ದಕ್ಕೆ ಒಂದು 600 700 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.